ಬೆಂಗಳೂರಿನಲ್ಲಿ ನೇಚರ್ ಅಂತಂದ್ರೆ ಅದು ಲಾಲ್ ಬಾಗ್. ಇವತ್ತು ನಾನು ಲಾಲ್ ಬಾಗ್ಗೆ ಯಾಕೆ ಬಂದಿದ್ದೀನಿ ಅಂತಂದ್ರೆ ಇಲ್ಲಿ ಟನಲ್ ರೋಡ್ಗೆ ನಿರ್ಮಾಣ ಮಾಡೋದಕ್ಕೋಸ್ಕರ ಹೆಬ್ಬಾಳದ ಕೆರೆ ಮತ್ತು ಲಾಲ್ ಬಾಗ್ನ 5% ಜಾಗವನ್ನ ಟನಲ್ ರೋಡ್ಗೆ ಬಳಕೆ ಮಾಡ್ಕೋಬಹುದು. ಹೊಸ ರೂಲ್ಸ್ ಅನ್ನ ತಂದು ಇಲ್ಲಿಗೂ ಕೂಡ ಕತ್ರಿ ಹಾಕುವಂಥದ್ದು. ಟನಲ್ ರೋಡ್ ಹೆಸರಲ್ಲಿ ಲಾಲ್ ಬಾಗ್ನಂತಹ ನೈಸರ್ಗಿಕ ಸ್ಥಳವನ್ನ ಬಲಿ ಕೊಡುವಂಥದ್ದು. ಪ್ರಜೆ ಅಥವಾ ಆಸ್ ಎ ವೋಟರ್ ಆಗಿ ಇವ್ರು ರೆಡಿ ಇದ್ದಾರಾ? ಟನಲ್ ರೋಡ್ ಏನಂತ ಇದಿಲ್ಲ ಮೇಡಮ್. ಏನೇ ಮಾಡಿದ್ರು ಮನುಷ್ಯನ ಉಪಯೋಗಕ್ಕೆ ತಾನು ಮಾಡ್ತಾ ಇರೋದಲ್ಲ. I think greenery is the most important thing for human standards ಅಂತ. ಮಾಡ್ಲೇಬೇಕು ಅಂದ್ರೆ ಬೇರೆ ಕಡೆ ಎಲ್ಲ ಇದೆ, ಬಟ್ ಇಲ್ಲಿಂದಾನೇ ಹೋಗ್ತೀವಿ, ಇಲ್ಲಿಂದಾನೇ ಮಾಡ್ತೀವಿ, ತಪ್ಪು ನನ್ನ ಅಭಿಪ್ರಾಯ. ಮಾರ್ಕೆಟ್ ತಪ್ಪೇನಿಲ್ಲ, ಎಲ್ಲ ಮಾಡೋದು ಮನುಷ್ಯನ ಉಳಿವಿಗಾಗಿ. ಫ್ಯೂಚರ್ ನ ಬೆಂಗಳೂರು ಹೇಗಿರ್ಬೋದು? ತುಂಬಾ ಕೆಟ್ಟದಾಗಿರುತ್ತೆ. ಕೆರೆ ಪೂರ್ತಿ ಬಳಕೆ ಮಾಡ್ಕೊಂಡ್ರೆ ತಪ್ಪಾಗುತ್ತೆ. ಲಾಸ್ಟ್ ರಿಮೈನಿಂಗ್ ಗ್ರೀನ್ ಪ್ಲೇಸಸ್ ಇನ್ ಬ್ಯಾಂಗ್ಳೂರ್, ಅದಕ್ಕೆ ಇದನ್ನ ತುಂಬಾ ಪ್ರಿಸರ್ವ್ ಮಾಡಿ ಇಡಬೇಕು. ಬೆಂಗಳೂರಿಗೆ ಟನಲ್ ರೋಡ್ ಎಷ್ಟು ಇಂಪಾರ್ಟೆಂಟ್ ಅಂತೀರಾ? ಅಕಾರ್ಡಿಂಗ್ ಟು ಮೈ ಬೆಸ್ಟ್ ಆಫ್ ಮೈ ನಾಲೆಜ್, ಐ ಥಿಂಕ್ ಇಟ್ಸ್ ನಾಟ್ ದ ಬೆಸ್ಟ್ ಕೋರ್ಸ್. ಆನ್ ದ ಪೇಪರ್ ಲೆವೆಲ್ ಅವ್ರು ಮಾಡ್ತಿರೋದೆಲ್ಲ ಸರಿ ಇದೆ, ಬಟ್ ಆನ್ ಗ್ರೌಂಡ್ ಲೆವೆಲ್ ಏನು ಎಕ್ಸಿಕ್ಯೂಟ್ ಆಗ್ತದೆ. ಟ್ರಾಫಿಕ್ ಅಷ್ಟು ಫೇಮಸ್ ಅಂಡ್ ನಾವು ಹೊರಗಡೆ ಹೋದ್ರೆ ಏನಿಲ್ಲ ಅಂತಂದ್ರೂ ಒಂದು ಟ್ರಾವೆಲ್ಗೆ 1 hour ಫಿಕ್ಸ್. ನನ್ನ ಒಪಿನಿಯನ್ ಅಲ್ಲಿ ಲೈಕ್ ಇನ್ನ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ರೋಡ್ಸ್ ಅಲ್ಲಿ ಇನ್ನ ಸ್ವಲ್ಪ ಇನ್ವೆಸ್ಟ್ ಮಾಡಿ ಅದನ್ನ ಸರಿಯಾಗಿ ಮಾಡಿದ್ರೆ ಮಾತ್ರ ಸರಿಯಾಗುತ್ತೆ. ಫುಟ್ಪಾತ್ ಮೇಲೆಲ್ಲ ಗಲೀಜ್ ಇರುತ್ತೆ, ಅಂಗಡಿ ಎಲ್ಲ ಹಾಕೊಬಿಡ್ತಾರೆ, ಜನರಿಗೆ ಓಡಾಡ್ಲಿಕ್ಕೆ ಇರಲ್ಲ, ಅಲ್ಲೇ ಆಟೋ ಕಾರು ಎಲ್ಲದೂ ಅಲ್ಲೇ ನಿಲ್ಸ್ಬಿಡ್ತಾರೆ. ಈ ಟನಲ್ ಇವೆಲ್ಲ ಐ ಡೋಂಟ್ ಥಿಂಕ್ ಇಟ್ ಮೇಕ್ಸ್ ಎನಿ ಸೆನ್ಸ್. ಇದ್ರೆ ಈ ಜನರೇಷನ್ ಮುಂದಕ್ಕೆ ಅನುಕೂಲ ಅವರಿಗೆಲ್ಲ. ಬೆಂಗಳೂರಿಗೆ ಟನಲ್ ರೋಡ್ ಅಗತ್ಯ ಇದೆ ಅನ್ಸುತ್ತಾ? ಕೆಲವು ಕಡೆ ಬೇಕಾಗುತ್ತೆ, ಇಲ್ಲಿ ಬೇಕಾಗಿಲ್ಲ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನೇಚರ್ ನ ಮಧ್ಯ ಇದ್ದೀನಿ. ಅಂದ್ರೆ ಬೆಂಗಳೂರಿನಲ್ಲಿ ನೇಚರ್ ಅಂತಂದ್ರೆ ಅದು ಲಾಲ್ ಬಾಗ್. ನಾನಿವತ್ತು ಲಾಲ್ ಬಾಗ್ ನಲ್ಲಿ ಇದ್ದೀನಿ. ವಿಷಯ ಏನಪ್ಪಾ ಅಂತಂದ್ರೆ ಸದನದಲ್ಲಿ ಈಗಾಗಲೇ ಡಿಸ್ಕಸ್ ಆಗಿದೆ. ಟನಲ್ ರೋಡ್ಗೆ ನಿರ್ಮಾಣ ಮಾಡೋದಕ್ಕೋಸ್ಕರ ಹೆಬ್ಬಾಳದ ಕೆರೆ ಮತ್ತು ಲಾಲ್ ಬಾಗ್ನ 5% ಜಾಗವನ್ನ ಟನಲ್ ರೋಡ್ಗೆ ಬಳಕೆ ಮಾಡ್ಕೋಬಹುದು ಅಥವಾ ಸರ್ಕಾರ ಉಪಯೋಗ ಮಾಡ್ಕೋಬಹುದು ಅನ್ನುವಂತಹ ಒಂದು ರೂಲ್ಸ್ ಅನ್ನ ತಂದ್ಕೊಂಡಿರುವಂಥದ್ದು ಅಥವಾ ಅದನ್ನ ವಿಲ್ ಅನ್ನ ಪಾಸ್ ಮಾಡಿರುವಂಥದ್ದು. ಆದ್ರೆ ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬೆಂಗಳೂರಿನವರು ನೇಚರನ್ನ ನೋಡ್ಬೇಕು ಅಥವಾ ಕೆರೆಗಳನ್ನ ನೋಡ್ಬೇಕು ಅಂತಂದ್ರೆ ಎಲ್ಲೋ ಬೆರಳೆಣಿಕೆಯಷ್ಟು ಕೆರೆಗಳಿದಾವೆ. ನೇಚರನ್ನ ನೋಡ್ಬೇಕಂತಂದ್ರೆ ಲಾಲ್ ಬಾಗು ಇಲ್ಲ ಕಬ್ಬನ್ ಪಾರ್ಕ್ಗೆ ಬರಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಒಂದು ಹೊಸ ರೂಲ್ಸ್ ಅನ್ನ ತಂದು ಇಲ್ಲಿಗೂ ಕೂಡ ಕತ್ರಿ ಹಾಕುವಂಥದ್ದು ಅಥವಾ ಟನಲ್ ರೋಡ್ ಹೆಸರಲ್ಲಿ ಲಾಲ್ ಬಾಗ್ನಂತಹ ನೈಸರ್ಗಿಕ ಸ್ಥಳವನ್ನ ಬಲಿ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದನ್ನ ಈಗಾಗಲೇ ಪರಿಸರ ಪ್ರೇಮಿಗಳು ಹಲವಾರು ಜನ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಇವತ್ತು ನಾನು ಲಾಲ್ ಬಾಗ್ಗೆ ಯಾಕೆ ಬಂದಿದ್ದೀನಿ ಅಂತಂದ್ರೆ ಇಲ್ಲಿ ಪ್ರತಿದಿನ ಬರುವಂಥವ್ರು ಅಥವಾ ಅಪರೂಪಕ್ಕೆ ಬರುವಂಥವ್ರು ಇವರುಗಳ ಅಭಿಪ್ರಾಯ ಏನು? ಲಾಲ್ ಬಾಗ್ನ 5% ಕೊಡ್ಲಿಕ್ಕೆ ಆಸ್ ಎ ಆಡಿಯನ್ಸ್, ಆಸ್ ಎ ಪ್ರಜೆ ಅಥವಾ ಆಸ್ ಎ ವೋಟರ್ ಆಗಿ ಇವ್ರು ರೆಡಿ ಇದ್ದಾರಾ? ಇದ್ರ ಬಗ್ಗೆ ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ. ಪ್ರತಿಯೊಬ್ಬರ ಉತ್ತರ, ಪ್ರತಿಯೊಬ್ಬರ ಒಪಿನಿಯನ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. ಲಾಲ್ ಬಾಗ್ನ 5% ಅಷ್ಟು ಜಾಗವನ್ನ ಇದಕ್ಕೆ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಗೌರ್ಮೆಂಟ್ ಸದನದಲ್ಲಿ ಡಿಸ್ಕಸ್ ಮಾಡಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಯಾಕಂತಂದ್ರೆ ಇಡೀ ಬೆಂಗಳೂರಲ್ಲಿ ನಮಗೆ ಒಂದು ಪ್ರಕೃತಿ ಅಥವಾ ಒಂದು ನಿಸರ್ಗದ ಒಂದು ಸೊಗಸನ್ನ ನಾವು ನೋಡಬೇಕು ಅಂತಂದ್ರೆ ಲಾಲ್ ಬಾಗೋ ಇಲ್ಲ ಕಬ್ಬನ್ ಪಾರ್ಕ್ಗೆ ಹೋಗಬೇಕು. ಈ ತರ ಸಿಚುವೇಶನ್ ಅಲ್ಲಿ ಈ ರೀತಿ ಡಿಸಿಷನ್ ಸರಿ ಅನ್ಸುತ್ತಾ? ಇದು ಅವರು ತಪ್ಪು ನಿರ್ಧಾರ ತಗೊತಾ ಇದ್ದಾರೆ. ಯಾಕಂದರೆ ಇದರ ಆಲ್ರೆಡಿ ತೇಜಸ್ವಿ ಸೂರ್ಯ ಅವರು ಅಪೋಸ್ ಮಾಡಿದ್ದಾರೆ. ಇದನ್ನು ಮಾಡಬಾರ್ದು. ಆ್ಯಕ್ಚುಲಿ ಇದನ್ನು ಮಾಡಿದ್ರೆ ಏನಾಗುತ್ತೆ ಅಂದರೆ ಇರೋ ಸೌಂದರ್ಯಗಳೆಲ್ಲ ಪಾರ್ಕ್ಗಳೆಲ್ಲ ಹಾಳಾಗೋಗುತ್ತೆ. ಅವರು ಅವ್ರಿಗೇನು ಬೇಕೋ ಅದನ್ನು ಮಾಡ್ತಾಯಿದ್ದಾರೆ, ಬಟ್ ಅದು ಮಾಡಿದ್ರೂ ಆಗಲ್ಲ. ಅದು ಚಾನ್ಸಸ್ ಇಲ್ಲ ಜಾಸ್ತಿ. ಸೊ ಇದರಿಂದ ಏನು ಡಿಸಿಷನ್ ತೊಗೊತಾರೋ ಆಲ್ರೆಡಿ ಅವರು ಅದನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಮೊನ್ನೆಯೆಲ್ಲ ಪೇಪರಲ್ಲೆಲ್ಲ ಕೊಟ್ಟಿದ್ದಾರೆ. ತಿರ್ಗಾ ಅದನ್ನು ನಾವು ಟನಲ್ ಓಪನ್ ಮಾಡ್ತೀವಿ, ಜನಗಳ ಸಮಸ್ಯೆನ ತೀರಿಸ್ತೀವಿ. ಅದರಿಂದ ಅದು ಮಾಡಿದ್ರೂ ಅವರು ಅದಕ್ಕೆ ಏನೋ ಟೋಲ್ ಚಾರ್ಜಸ್ಸು ಅದು ಇದೇನೋ ಮಾಡಬೇಕು ಅಂತ ಇದ್ದಾರೆ. ಎಲ್ಲರೂ ಕೊಟ್ಟು ತೊಗೊಳೋದಕ್ಕೆ ಆಗೋದಿಲ್ಲ. ಸೊ ಅದು ಏನು ಮಾಡ್ತಾರೆ ನೋಡ್ಬೇಕು, ಕಾದು ನೋಡಬೇಕಾಗಿದೆ. ನಿಮಗೆ ಟನಲ್ ರೋಡು ಬೆಂಗಳೂರಿಗೆ ತುಂಬ ನೀಡಿದೆ ಅಂತ ಅನ್ಸುತ್ತೆ ಸರ್? ಮೇಡಮ್, ಟನಲ್ ರೋಡು ಏನಂತ ಇದಿರಲ್ಲ ಮೇಡಮ್, ಅದೇನು ಯೂಸೇಜ್ ಇಲ್ಲ. ಏನೇ ಮಾಡ್ತಾರೆ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಮಾಡಿಬಿಟ್ಟು ಮುಂದೆ ತೊಗೊಂಡೋಗಿ ಅದನ್ನು ಬಿಟ್ಬಿಡ್ತಾರೆ ಅಷ್ಟೇ. ತಿರ್ಗಾ ಆ ಕಡೆಯಿಂದ ಈ ಕಡೆಯಿಂದ ಬರೋದೆಲ್ಲ ತಿರ್ಗಾ ಹಂಗೆ ಜಾಮ್ ಆಗುತ್ತೆ. ತಿರ್ಗಾ ಯಥಾ ಪ್ರಕಾರ ಬೆಂಗಳೂರು ಅದೇ ಥರ ಅದೇ ಟ್ರಾಫಿಕೆಲ್ಲ ಹಾಗೆ ಇರುತ್ತೆ. ಇವ್ರು ಏನು ಮಾಡ್ಬೋದು ಅಂದರೆ, ಈಗ ಒಂದು ಸಜೆಷನ್ ಅಂದರೆ ನಾನೇನು ಹೇಳೋದಂದರೆ,
ಏನು 20 ಇಯರ್ಸಿಂದ ಹಿಂದೆ ಇರೋ ವೆಹಿಕಲ್ಸ್ಗಳನ್ನೆಲ್ಲ ಕಮ್ಮಿ ಮಾಡಬೇಕು. ಆಮೇಲೆ ಇಲ್ಲಿ ಜನಸಂಖ್ಯೆಗಳು ಅದು ಇದನ್ನೆಲ್ಲ ತಂದು ಐ ಬಿ ಟೈಗಳನ್ನೆಲ್ಲ ತಂದು ಬೆಂಗಳೂರಿಗೆ ಹಾಕೋದಕ್ಕಿಂತ ಅದನ್ನೆಲ್ಲ ಇಡೀ ಕರ್ನಾಟಕದಲ್ಲಿ ಬೇರೆ ಪಾರ್ಟ್ಗೆ ಅದನ್ನು ಶಿಫ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಇಲ್ಲಿರೋ ಜನಗಳು ಎಲ್ಲರೂ ಹೋಗಿ ಸ್ವಲ್ಪ ಬದುಕೋತಾರೆ, ಅವ್ರಿಗೂ ಕೆಲಸ ಕಾರ್ಯಗಳು ತೊಂದರೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಇದೆ, ಅಲ್ಲಿ ಎಷ್ಟಿದೆ ಪ್ಲೇಸಸ್, ಬರೀ ಬೆಂಗಳೂರೊಂದೇ ಇಲ್ಲ. ಈ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕಾದ್ರೆ ಮೊದಲು ಹಳೆ ಗಾಡಿಗಳ್ನ ಅವರು ಬ್ಯಾನ್ ಮಾಡಬೇಕು, ಅದನ್ನು ಬೇರೆ ಗುಜರಿಗೆ ಹಾಕಬೇಕು. ಆಮೇಲೆ ಎಲ್ಲಂದರಲ್ಲಿ ರೋಡ್ಗಳಲ್ಲಿ ಅಕ್ಕಪಕ್ಕದಲ್ಲಿ ಗಾಡಿಗಳು ನಿಲ್ಲಿಸ್ಕೊಂಡಿರ್ತಾರೆ, ಓಡಾಡೋಕ್ಕೆ ಮಾಡೋದಕ್ಕೆ ತುಂಬ ತೊಂದರೆ ಇದೆ. ಇಂಥವೆಲ್ಲ ಸಾಕಷ್ಟಿದೆ, ಅಂಥವನ್ನ ಮಾಡಲಿ ಫಸ್ಟು, ಆಮೇಲೆ ಟನಲ್ ರೋಡ್ ಮಾಡ್ಕೊಳ್ಳಿ. ನೆಸಿಟಿ ಇದ್ದರೆ ಮಾಡಲಿ, ನೆಸಿಟಿ ಇಲ್ಲ ಅಂದರೆ ಬೇಡ. ಇವಾಗ ಲಾಲ್ಬಾಗ್ನ ನಾವು ಬ್ರೇಕ್ ಮಾಡ್ತೀವಿ, ಅಲ್ಲಿರೋ ಜಾಗ ತೊಗೊತೀವಿ, ಅದನ್ನು ಕೊಡ್ತೀವಿ ಅಂತ ಹೇಳಿದ್ರೆ ತಪ್ಪದು. ಆಮೇಲೆ ಕಬ್ಬನ್ ಪಾರ್ಕು ಅಷ್ಟೇ, ಅಲ್ಲಿರೋದು ಮರಗಳನ್ನೆಲ್ಲ ಕೆಡವುತ್ತೀರಿ, ಅಲ್ಲಿ ಮಾಡ್ತೀವಿ ಅಂದರೆ ಅದು ತಪ್ಪು. ಮಾಡಬೇಕು ಅಂದರೆ ಏನು ಬೇಗ ತುಂಬ ಇದೆ, ಮಾಡಲೇಬೇಕು ಅಂದರೆ ಬೇರೆ ಕಡೆ ಎಲ್ಲ ಇದೆ, ಬಟ್ ಇಲ್ಲಿಂದನೇ ಹೋಗ್ತೀವಿ, ಇಲ್ಲಿಂದನೇ ಮಾಡ್ತೀವಿ ಅಂದರೆ ತಪ್ಪು, ನನ್ನ ಅಭಿಪ್ರಾಯ ಅಷ್ಟೇ. ಸರ್, ಲಾಲ್ಬಾಗ್ನ ನಮ್ಮ ಬೆಂಗಳೂರಿನಲ್ಲಿ ಟನಲ್ ರೋಡ್ ನಿರ್ಮಾಣ ಮಾಡೋದಕ್ಕೆ ಒಂದು 5% ಅಷ್ಟು ಲಾಲ್ಬಾಗ್ ಜಾಗವನ್ನ ಬಳಕೆ ಮಾಡಬೇಕು ಅನ್ನೋದು ಒಂದು ಸದನದಲ್ಲಿ ಡಿಸ್ಕಸ್ ಆಗಿರೋದು, ಅಪ್ರೂವಲ್ ಕೂಡ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಮಾಡ್ಬೋದು ಮೇಡಮ್, ಏನೇ ಮಾಡಿದ್ರು ಮನುಷ್ಯನ ಉಪಯೋಗಕ್ಕೆ ತಾನು ನಾವು ಮಾಡ್ತಾ ಇರೋದಿಲ್ಲ ಅಲ್ವಾ. ವೇಸ್ಟ್ ಲ್ಯಾಂಡ್ನ ಮಾಡ್ಕೊಂತೀವಿ ಅಂದರೆ ಮರ ಗಿಡ ಇಲ್ದಿರೋಂಥ ಜಾಗನ ಅಕ್ಸಸ್ಸು ಮತ್ತು ಇದಕ್ಕೆ ಮಾಡ್ಕೊಂತೀವಿ ಅಂತ DK ಅವರು ಬೆಳಗ್ಗೆ TV-ಯಲ್ಲೆಲ್ಲ ನೋಡಿದೆ ಚಾನಲ್. ಮಾಡ್ಕೊಂಡ್ರೆ ತಪ್ಪೇನಿಲ್ಲ, ಎಲ್ಲ ಮಾಡೋದು ಮನುಷ್ಯನ ಉಳಿವಿಗಾಗಿ. ಅಂದರೆ ಮರಗಳು ಕಡಿಬಾರ್ದು, ಉಪಯೋಗ ಮಾಡ್ಕೊಬೋದು. ಖಾಲಿ ಇದ್ದ ಜಾಗ ಉಪಯೋಗ. ಹೌದು ಮೇಡಮ್. ಓಕೆ, ಇನ್ನು ಹೆಬ್ಬಾಳದ ಕೆರೆ ಕೂಡ ಇದೇ ಪಾಯಿಂಟ್ ಅಲ್ಲೂ ಕೂಡ ಬಂದಿದೆ. ಹೆಬ್ಬಾಳದ ಕೆರೆಯನ್ನು ಕೂಡ 5% ಜಾಗವನ್ನು ಬಳಕೆ ಮಾಡಬಹುದು ಅಂತ. ಆದ್ರೆ ನನ್ನ ಪ್ರಶ್ನೆ, ನೀವು ಮಾಡಬಹುದು ಅಂದಿದ್ದಕ್ಕೆ ನನ್ನ ಪ್ರಶ್ನೆ, ಬೆಂಗಳೂರಲ್ಲಿ ಸಾಕಷ್ಟು ಕೆರೆಗಳು ಈಗಾಗಲೇ ಮುಚ್ಚೋಗ್ಬಿಟ್ಟಿದಾವೆ. ಬೆಂಗಳೂರಲ್ಲಿ ಒಂದು ಮಳೆ ಬಂದ್ರೆ ಸಾಕು, ನೀರು ರಸ್ತೆ ಮೇಲೆ ಹೋಗುತ್ತೆ, ಇಲ್ಲ ಏನು ಕಟ್ಟಡದ ಒಳಗಡೆ ನುಗ್ಗುವಂತಹ ಪರಿಸ್ಥಿತಿ ಇದೆ. ಈಗ ಇರುವಂತಹ ಕೆರೆಗಳನ್ನು ಕೂಡ ಬೇರೆ ರೀತಿ ಬಳಕೆ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ. ಅಲ್ಲ ಮೇಡಮ್, ಈಗ ಹೆಬ್ಬಾಳ ನಾಗವರ ವ್ಯಾಲಿ ಅಂತ ಮಾಡಿದ್ದಾರೆ, KC ವ್ಯಾಲಿ ಅಂತ. ನೀರನ್ನು ತಗೊಂಡೋಗಿ ಚಿಕ್ಕಬಳ್ಳಾಪುರಕ್ಕೆ ಒಂದು ಪಂಪ್ ಮಾಡ್ತಾ ಇದ್ದಾರೆ, ಈ ಕಡೆ ಹೊಸಕೋಟೆಯಿಂದ ಮುಂದಕ್ಕೆ ಕೋಲಾರ ಡಿಸ್ಟ್ರಿಕ್ಟ್ ಪಂಪ್ ಮಾಡ್ತಾ ಇದ್ದಾರೆ. ಬೆಂಗಳೂರು ನೀರು ಅವಶ್ಯಕತೆ ಇಲ್ಲದೆ ಹೊರಗಡೆ ಅವಶ್ಯಕತೆ ಇರೋ ಪಂಪ್ ಮಾಡ್ಬೋದು, ತಪ್ಪೇನಿಲ್ಲ. ಹೌದು ಮೇಡಮ್, ಕೆರೆ ಪೂರ್ತಿ ಬಳಕೆ ಮಾಡ್ಕೊಂಡ್ರೆ ತಪ್ಪಾಗುತ್ತೆ, ಸ್ಟೋರೇಜ್ ಉಳಿಸ್ಕೊಂಡು ಮಾಡ್ಬೋದು ಮೇಡಮ್. ತೊಂದರೆ ಇಲ್ಲ. ಓಕೆ, ಆದ್ರೆ ಇದು ಲಾಲ್ಬಾಗ್ ಒಂದು ಏನಂತಾರೆ, ನೈಸರ್ಗಿಕವಾಗಿ ಮತ್ತು ಪ್ರಕೃತಿಯನ್ನ ನಾವು ನೋಡಬೇಕು ಬೆಂಗಳೂರಿನ ಜನ ಅಂತಂದ್ರೆ ಮುಖ್ಯವಾಗಿ ಲಾಲ್ಬಾಗ್ ಅಥವಾ ಕಬ್ಬನ್ ಪಾರ್ಕ್ ಹೋಗುವಂತ ಸ್ಥಿತಿ ಇದೆ ಈಗ ಪ್ರೆಸೆಂಟ್. ಹೀಗಿದ್ದಾಗ ಲಾಲ್ಬಾಗ್ನ 5% ಶೇಕಡದಷ್ಟು ಈ ರೀತಿ ಬಳಕೆ ಆಗುತ್ತೆ ಅಂತಂದ್ರೆ ಎನ್ವಿರಾನ್ಮೆಂಟ್ನ ಅಥವಾ ಪರಿಸರ ಪ್ರೇಮಿಗಳೇನಿದ್ರೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೆ ಏನಂತಿದೆ ಮೇಡಮ್? ಏನಾಗಿದೆ ಅಂದ್ರೆ, ಈಗ ಬೆಂಗಳೂರು ಟ್ರಾಫಿಕ್ ನೀವೆಲ್ಲ ನೋಡಿದ್ದೀರಾ, ಈ ಸಿಕ್ಕಾಪಟ್ಟೆ ಟ್ರಾಫಿಕ್ ಇಂದಾನೇ ಪೊಲ್ಯೂಷನ್ ಆಗ್ತಾ ಇದೆ. ಅದಕ್ಕೆ ಮರಗಳ ಅವಶ್ಯಕತೆ ಇದೆ, ಮರಗಳು ಕಡೀರಿ ಅಂತ ಯಾರು ಹೇಳಲ್ಲ. ಬಟ್ ವೇಸ್ಟ್ ಲ್ಯಾಂಡ್ ಬಳಸ್ಕೊಳ್ತಾ ಇದ್ರೆ ಬೇರೆ ಅನಿವಾರ್ಯತೆ ಏನಿದೆ? ಆ ಕಡೆ ಸೈಡಲ್ಲಿ ಈಗ ನಾನು ಬೆಳಗ್ಗೆ ವಾಕಿಂಗ್ ಬರ್ತಾ ಕಡೆ ಬಂದೆ ಮೇಡಮ್, ಸಿದ್ದಾಪುರದ ಕಡೆ ಮರಗಳೇ ಇಲ್ದಿರೋಂಥ ಜಾಗ ಇದೆ. These are the last remaining green places in Bangalore. ಅದಕ್ಕೆ ಇದನ್ನ ತುಂಬಾ ಪ್ರಿಸರ್ವ್ ಮಾಡಿ ಇಡಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಗ್ರೀನರಿ ಅರೌಂಡ್ ಬ್ಯಾಂಗ್ಳೂರ್ ಕಮ್ಮಿ ಆಗ್ತಿದೆ. ಅಂಡ್ ಐ ಥಿಂಕ್ ಗ್ರೀನರಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಹ್ಯೂಮನ್ ಸ್ಟ್ಯಾಂಡರ್ಡ್ಸ್ ಅಂತ. ಅದಕ್ಕೆ ಐ ಥಿಂಕ್ ಲಾಲ್ಬಾಗ್, ಅಂಡ್ ಇಟ್ಸ್ ವೆರಿ ಓಲ್ಡ್ ಆಲ್ಸೋ, ನೋ, ಇಟ್ ಶುಡ್ ಬಿ ದರ್. It should be left untouched. ನೀವು ಅಪೋಸ್ ಮಾಡ್ತೀರಾ? Yeah. I have seen this Vishya on news channel all. Yeah, I think it's not needed. I think ಅಲ್ಲಿ ಮೆಟ್ರೋನು ಬರ್ತಾ ಇದೆ ಹೆಬ್ಬಾಳ್ ಕಡೆಯಿಂದ. That thing is enough. ಶಾರ್ಟ್ ಟನಲ್ ಹೆಬ್ಬಾಳ್ ಕಡೆ ನನ್ನ ಮನೆ ಕಡೆನೂ ಈಗ ನೋಡ್ತಾ ಇದ್ದೀನಿ, ಅಗತ್ಯ ಇಲ್ಲ ಅನ್ಸುತ್ತೆ ಅದ್ರದ್ದು. ಡೆಫಿನೆಟ್ಲಿ ಲಾಲ್ಬಾಗ್ ಶುಡ್ ಬಿ ಲೆಫ್ಟ್ ಅನ್ಟಚ್ಡ್. ಇನ್ನು ಕೆರೆ ವಿಚಾರ ಬಂದ್ರೆ, ಹೆಬ್ಬಾಳದ ಕೆರೆಯನ್ನ ಬಳಕೆ ಮಾಡ್ಕೋಬಹುದು ಅಂತಾನು ಕೂಡ ಡಿಸ್ಕಸ್ ಆಗಿದೆ. ಬಟ್ ನಾನ್ ಹೇಳೋದು, ಬೆಂಗಳೂರಲ್ಲಿ ಸಾಕಷ್ಟು ಕೆರೆಗಳು ಈಗಾಗಲೇ ಮುಚ್ಚಿ ಹೋಗ್ಬಿಟ್ಟಿದಾವೆ. ಎಲ್ಲೋ ಕೆಲವೊಂದು ಕೆರೆಗಳು ಬೆರಳೆಣಿಕೆಯಲ್ಲಿ ಹುಡುಕಿದ್ರೆ ಸಿಗ್ತವೆ. ಆ ರೀತಿ ಪರಿಸ್ಥಿತಿ ಇದ್ರೆ, ಮಳೆ ಬಂದ್ರೆ ಮನೆಗಳಿಗೆ ನೀರು ನುಗ್ತವೆ, ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿರತ್ತೆ, ಅಂತಹ ಪರಿಸ್ಥಿತಿ ಇದೆ. ಇನ್ನು ಈಗಿರೋ ಕೆರೆಗಳನ್ನು ಈ ರೀತಿಯಾಗಿ ಬಳಕೆ ಮಾಡ್ಕೊಂಡ್ರೆ ಮುಂದಿನ ಪರಿಸ್ಥಿತಿ, ಫ್ಯೂಚರ್ ನ ಬೆಂಗಳೂರು ಹೇಗಿರ್ಬೋದು? ತುಂಬಾ ಕೆಟ್ಟದಾಗಿರುತ್ತೆ. ಐ ಥಿಂಕ್ ವಿ ಶುಡ್ ಟೇಕ್ what examples of other good cities like New York, aliro Central Park ella. Lake is important, and cascading lake system ire ansutala Bengaluru, so it should be preserved. Lake andre what, it's like nature point alla, madleke Bengaluru nalli istu akade ikade full buildings idave, so natural spots irbeku. Lake should be there, parks innu ಜಾಸ್ತಿನೇ ಆಗಬೇಕು, ಕಮ್ಮಿ ಆಗಬಾರ್ದು. That's what I believe. Okay, ಬೆಂಗಳೂರಿಗೆ ಟನಲ್ ರೋಡ್ ಎಷ್ಟು ಇಂಪಾರ್ಟೆಂಟ್ ಅಂತೀರಾ? ಎಸ್ಪೆಷಲಿ ದಟ್ ಹೆಬ್ಬಾಳಿಂದ ಐ ಥಿಂಕ್ ಇಟ್ ಡಸಂಟ್ ಮೇಕ್ ಅ ಡಿಫರೆನ್ಸ್, ಬಿಕಾಸ್ ಮೇಕ್ರಿ ಸರ್ಕಲ್ ಮೇಲೆ ಬರುತ್ತೆ ಅನ್ಸುತ್ತಲ್ಲ ಅದು, ಅದ್ರ ಮುಂದೆ ಇನ್ನೊಂದ್ಸತಿ ಅದು ಬಾಟಲ್ ನೆಕ್ಕೆ ಆಗುತ್ತೆ. ಸೊ ಇಟ್ಸ್ ಜಸ್ಟ್ ಬೆಟರ್, ಐ ಥಿಂಕ್ ಮೆಟ್ರೋ. Yeah, if there is another feasibility report they have, I can't say for that, but
according to my best of my knowledge, I think it's not the best course. ಓಕೆ. ಇನ್ನು ಬೆಂಗಳೂರಲ್ಲಿ ಸರ್ ಇನ್ನೂ ಕೂಡ ಮೆಟ್ರೋ ಕಾಮಗಾರಿ ನಡೀತಾ ಇದೆ, ಸಾಕಷ್ಟು ಪೆಂಡಿಂಗ್ ಕೂಡ ಇದಾವೆ. ಇದರ ಮಧ್ಯದಲ್ಲಿ ಟನಲ್ ರೋಡ್ ಕೆಲಸ ಆರಂಭ ಆಗೋದು ಸರಿನಾ ತಪ್ಪ? ನೋ ಮ್ಯಾಮ್, ಐ ಥಿಂಕ್ ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದನ್ನ ಕಂಪ್ಲೀಟ್ ಮಾಡಿದಾದ್ಮೇಲೆ ಟನಲ್ ರೋಡ್ಗೆ ಫೋಕಸ್ ಮಾಡ್ಬೇಕಂತ ಅನ್ಕೊಂತಿದ್ದೀನಿ. ಸೊ ಫಸ್ಟ್ ಇರೋ ಇವಾಗ ಪ್ರಾಜೆಕ್ಟ್ ಅವರು ಪ್ರಪೋಸ್ ಮಾಡಿರೋ ಪ್ರಾಜೆಕ್ಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಅವಾಗ ಮೊಬಿಲಿಟಿನ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ಆದ್ಮೇಲೆ ಫೋಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟನಲ್. ಮೈ ಒಪಿನಿಯನ್ ಅಲ್ಲಿ ಫಸ್ಟ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್ ಇಸ್ ಇಂಪಾರ್ಟೆಂಟ್. ಓಕೆ. ಬೆಂಗಳೂರುದು ಟ್ರಾಫಿಕ್ ಈಗಾಗಲೇ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೇಮ್ ಮಾಡ್ಕೊಂಡ್ಬಿಟ್ಟಿದೆ. ಅಷ್ಟ್ರ ಮಟ್ಟಿಗೆ ಬೆಂಗಳೂರು ಟ್ರಾಫಿಕ್ ಅಷ್ಟು ಫೇಮಸ್. ಅಂಡ್ ನಾವು ಹೊರಗಡೆ ಹೋದ್ರೆ ಏನಿಲ್ಲ ಅಂತಂದ್ರೂ ಒಂದು ಟ್ರಾವೆಲ್ಗೆ 1 hour ಫಿಕ್ಸ್ ಅನ್ನುವಂತಹ ಪರಿಸ್ಥಿತಿ. ಬೆಂಗಳೂರು ಟ್ರಾಫಿಕ್ ರೆಡ್ಯೂಸ್ ಮಾಡೋದಕ್ಕೆ ಏನ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೆ ನಿಮ್ಮ ಒಪಿನಿಯನ್? ನನ್ನ ಒಪಿನಿಯನ್ ಅಲ್ಲಿ ಲೈಕ್ ಇನ್ನ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ರೋಡ್ಸ್ ಅಲ್ಲಿ ಇನ್ನ ಸ್ವಲ್ಪ ಇನ್ವೆಸ್ಟ್ ಮಾಡಿ ಅದನ್ನ ಸರಿಯಾಗಿ ಮಾಡಿದ್ರೆ ಮಾತ್ರ ಸರಿಯಾಗುತ್ತೆ ಮ್ಯಾಮ್. ಇನ್ನ ಇದು ಪಿಂಕ್ ಲೈನ್ ಅದು ಪ್ರಪೋಸ್ ಮಾಡ್ತೀವಿ ಅಂತಾರೆ, ಬಟ್ ಇನ್ನ ಸ್ಟಾರ್ಟ್ ಆಗಲಿಲ್ಲ. ಅದು ಸ್ಟಾರ್ಟ್ ಆಗಬೇಕು. ಬ್ಲೂ ಲೈನ್ ಇನ್ನ ಸ್ಟಾರ್ಟ್ ಮಾಡ್ತೀವಿ, ಅದು ಸ್ಟಾರ್ಟ್ ಆಗಬೇಕು. ಆ್ಯಂಡ್ ಇರೋ ಸರ್ಕಲ್ಸ್ ಒಳಗೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಲೈಕ್ ರೋಡ್ಸ್ ಇನ್ನ ಎಕ್ಸ್ಪ್ಯಾಂಡ್ ಥರ ಮಾಡಿದರೆ, ಲೇನ್ ಸ್ಪೆಸಿಫಿಕ್ ಆಗಿ ಮಾಡಿದರೆ ಅವಾಗ ಮಾತ್ರ ಕಂಜೆಷನ್ ಕಡಿಮೆ ಆಗೋದಿರುತ್ತೆ. ಬಿಗ್ ಸೊಲ್ಯೂಷನ್ ಆಗುತ್ತೆ. Yeah, actually I kind of agree with them. The Lal Bagh, this garden, actually it's first time I'm visiting. It's quite nice. It should be preserved. The tunnel traffic, as they said, it can be managed through, he said most of the points, through lane expansion, through metro. So I feel it's not required. ನಿಮ್ಮ ಒಪಿನಿಯನ್ ಸರ್? ಅದೇ ಇವರೇ ಎಲ್ಲದನ್ನು ಹೇಳಿದ್ರು. ಹಾಗೆ ಈ ಫುಟ್ಪಾತ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಬೇಕು. ಫುಟ್ಪಾತ್ ಮೇಲೆಲ್ಲ ಗಲೀಜಿರುತ್ತೆ, ಅಂಗಡಿ ಎಲ್ಲ ಹಾಕೊಬಿಡ್ತಾರೆ, ಜನರಿಗೆ ಓಡಾಡ್ಲಿಕ್ಕೆ ಇರಲ್ಲ. ಅಲ್ಲೇ ಆಟೋ ಕಾರು ಎಲ್ಲದನ್ನೂ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಜನರು ರಸ್ತೆ ಮೇಲೆ ಓಡಾಡಬೇಕು, ಟ್ರಾಫಿಕ್ ಆಗುತ್ತೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಹಾಗೆ ಸ್ವಲ್ಪ ಕ್ಲೀನ್ಲಿನೆಸ್ ಬೇಕು ಬೆಂಗಳೂರಲ್ಲಿ. ಹಾಂ, ಓಡಾಡ್ಲಿಕ್ಕೆ. ಹೌದು ಹೌದು. ನಿಮ್ಮ ಫ್ಯೂಚರ್ ಬೆಂಗಳೂರು ಹೇಗಿರಬೇಕು? ಲೈಕ್ ಅದೇ ಎಲ್ಲರೂ ಲೈಕ್ ರೂಲ್ಸ್ನ ಮೇನ್ ಫಾಲೋ ಮಾಡೋದು, ಬರೀ ಗೌರ್ಮೆಂಟ್ ಬಿಲ್ಲಿ ಮಾಡೋದಂತಲ್ಲ, ಬಟ್ ನಾವು ಲೈಕ್ ಅವೇರ್ ಆಗಿರಬೇಕು. ಲೈಕ್ ಟ್ರ್ಯಾಶ್ನ ಎಲ್ಲೆಲ್ಲೋ ಎಸೆಯೋದು ಅವೆಲ್ಲ ಮಾಡಿಲ್ಲೇ ಇರೋದು. ಆಮೇಲೆ ಅದೇ ಲೈಕ್ ಇವನ್ ದ ಮೆಟ್ರೋ ಪ್ರಾಜೆಕ್ಟ್ಸ್ ಇಷ್ಟೊತ್ತಲ್ಲಿ ಪಿಂಕ್ ಲೈನ್ ಮೋಸ್ಟ್ಲಿ ಕಂಪ್ಲೀಟ್ ಆಗಿರಬೇಕು, ಬಟ್ ಆಗಿಲ್ಲ. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಲೈಕ್ ಅದೇ. ಆಮೇಲೆ ಈ ಟನಲ್ ಇವೆಲ್ಲ ಐ ಡೋಂಟ್ ಥಿಂಕ್ ಇಟ್ ಮೇಕ್ಸ್ ಎನಿ ಸೆನ್ಸ್. ಸೊ ಇಷ್ಟ ಆಬ್ವಿಯಸ್ಲಿ ಆನ್ ದ ಪೇಪರ್ ಲೆವೆಲ್ ಅವ್ರು ಮಾಡ್ತಿರೋದೆಲ್ಲ ಸರಿ ಇದೆ, ಬಟ್ ಆನ್ ಗ್ರೌಂಡ್ ಲೆವೆಲ್ ಏನು ಎಕ್ಸಿಕ್ಯೂಟ್ ಆಗ್ತಿಲ್ಲ. ಮರ ಎಲ್ಲ ಕಟ್ಬಿಟ್ಟವ್ರೆ. ಸೊ ಐ ಥಿಂಕ್ ಮತ್ತೆ ಈ ಥರ ಲಾಲ್ ಬಾಗ್ ಎಷ್ಟೊಂದು ಜನ ಬಂದು ಎಂಜಾಯ್ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಇವನ್ ವಿ ಆರ್ ಎಂಜಾಯಿಂಗ್ ಯು. ಸೊ ಐ ಥಿಂಕ್ ಆ ಥರ ಲಾಲ್ ಬಾಗ್ ಯೂಸ್ ಮಾಡೋ ಸ್ಪೇಸ್ ಐ ಡೋಂಟ್ ಥಿಂಕ್ ವಿ ಅಗ್ರಿ ವಿತ್. ಅದನ್ನ ಮಾಡಬಾರ್ದು ಅದನ್ನ. ಓಕೆ. ಯಾಕೆಂದ್ರೆ ಪಬ್ಲಿಕ್ಸ್ಗೆ ಇರ್ಬೇಕೇನಿದ್ರಿ ಇದು. ಈಗ ಜನ ಬರ್ತಾ ಇದಾರಲ್ಲ, ಎಂಟರ್ಟೈನ್ಮೆಂಟ್ ಇದೆ ಅವ್ರಿಗೆ, ಅಷ್ಟು ಬೇಕು. ಆ ಟೆಂದಲ್ಲಿ ಮಾಡ್ಬಿಟ್ರೆ ಕೆಳಗಡೆ ಎಲ್ಲ ಭೂಮಿಗೆ ಮುಂದೆ ಜನ್ಮಕ್ಕೆ ತೊಂದರೆ ಆಗುತ್ತೆ ಈ ಜನರೇಷನ್ಗೆ. ನನ್ನ ದೃಷ್ಟಿಯಲ್ಲಿ ಮಾಡಬಾರ್ದು ಅಂತ ಅಷ್ಟೇ. ಹೀಗೆ ಉಳಿಸ್ಕೋಬೇಕು, ಪರಿಸರನ ಉಳಿಸ್ಕೋಬೇಕು, ಮಾಡೋಣ ಅಂತೀರಾ? ಹೌದು. ಓಕೆ. ಇನ್ನು ಹೆಬ್ಬಾಳದ ಕೆರೆ ವಿಚಾರದಲ್ಲೂ ಕೂಡ ಅದೇ ನಿರ್ಧಾರ ತಗೊಂಡಿದ್ದಾರೆ. ಬೆಂಗಳೂರಲ್ಲಿ ಕೆರೆಗಳೇ ಕಾಣಿಸಲ್ಲ ಸರ್, ಇಂಥ ಪರಿಸ್ಥಿತಿ. ನಾನು ಬೆಂಗಳೂರು ಕಾಲಕ್ಕದ 69ರಲ್ಲಿ ಇಲ್ಲಿ ಬಂದು, ಆವಾಗ ಈಗ ಇಲ್ಲ. ಈಗ ಅದೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಈಗ ಏನೇ ಕೆರೆ ಉಳಿಸ್ಕೋಬೇಕು, ಕೆರೆ ಉಳಿಸ್ಕೋಬೇಕು. ಕೆರೆ ಪರಿಸರ ಇರಬೇಕು. ಪರಿಸರ ಇದ್ರೆ ಈ ಜನರೇಷನ್ ಮುಂದಕ್ಕೆ ಅನುಕೂಲ ಇವರಿಗೆಲ್ಲ. ಹೌದು ಹೌದು. ಬೆಂಗಳೂರಿಗೆ ಟನಲ್ ರೋಡ್ ಅಗತ್ಯ ಇದೆ ಅನ್ಸುತ್ತಾ? ಸುರಂಗ ಮಾರ್ಗ ಬೇಕು. ಕೆಲವು ಕಡೆ ಬೇಕಾಗುತ್ತೆ, ಇಲ್ಲಿಗೆ ಬೇಕಾಗಿಲ್ಲ. ಇಲ್ಲಿಗೆ ಬೇಕಾಗಿಲ್ಲ. ಇಲ್ಲಿ ಬೇಕಾಗಿಲ್ಲ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಯ್ಯೋ, ಅದು ದೊಡ್ಡ ಕಥೆ ಇದು ಟ್ರಾಫಿಕ್. ಅದು ನೀವು ಆಗ ಬಂದಿದ್ರಿ ಅಂದ್ರಲ್ಲ, ಅವಾಗ ಹೆಂಗಿದ್ ಗೊತ್ತಾ? ಅದ್ ನೆನ್ಸ್ಕೊಂಡ್ರೇನೆ ಒಂಥರ ಮೈ ಜುಮ್ ಅಂತದೆ. ನಾವೆಲ್ಲ ಫ್ರೀ ಓಡಾಡ್ತಿದ್ದ ಅವಾಗ. ಹೌದು. ಅದಿಲ್ಲ ಈಗ. ತುಂಬಾ ಟ್ರಾಫಿಕ್. ಈಗ ಜರ್ನಿ ಮಾಡೋದೇ ಕಷ್ಟ. ಮೊದ್ಲು ಎಷ್ಟೊತ್ತು ತಗೊಂತ ಇದ್ರಿ ಟ್ರಾವೆಲ್ ಮಾಡೋದಕ್ಕೆ ಟೈಮ್? ಅಯ್ಯೋ, ಅವಾಗ ಏನು ಬಾರಿ. ಈಗ ಏನಂತಂದ್ರೆ, ಈಗ ನಾವು ಜಾಸ್ತಿ ನಾವು ಹೋಗ್ತಿದ್ದು ಮೆಜೆಸ್ಟಿಕ್ ಹೆಬ್ಬಾಳಕ್ಕೆ ಹೋಗ್ತಿದ್ದೆ. ಅವಾಗ ಬಸ್ ಜರ್ನಿನೇ ನಾವು ಇಲ್ಲ ಬಂದೇ ಗೊತ್ತಾಗ್ತಿರಲಿಲ್ಲ ನನಗೆ. ನಾವು ಹೋಗೋದೇ ಗೊತ್ತಾಗ್ತಾ ಇರ್ಲಿಲ್ಲ ಅಷ್ಟು. ಇವಾಗ ಎಷ್ಟೊತ್ತು ತಗೊಂತೀರಾ ಈಗ? ಈಗ ಮೋಸ್ಟ್ ಈಗ 2 hours ಆಗ್ಬೋದೇನೋ. 2 hours ಆಗುತ್ತೆ. ಅವಾಗ ನಾವು ಒಂದು 3/4 ಗಂಟೆ ಹೊರಟೋಗ್ತಿದ್ದೆ ನಾವು ಅವಾಗ. ಇವಾಗ 2 hours ಬೇಕು ಈಗ, ಅಷ್ಟು ಟ್ರಾಫಿಕ್ ಇದೆ. ಟ್ರಾಫಿಕ್ ಹೆಸರಲ್ಲಿ ಇವಾಗ ಟನಲ್ ರೋಡ್ ನಿರ್ಮಾಣ ಮಾಡ್ಬೇಕು ಅನ್ಕೊಂತಿದ್ದಾರೆ. ಒಂದ್ ಕಡೆ ಮೆಟ್ರೋಗಳು ಇನ್ನೂ ಪೆಂಡಿಂಗ್ ಇದಾವೆ ಕೆಲಸಗಳು. ಏನ್ ಹೇಳ್ತೀರಾ? ಮೆಟ್ರೋ ಕೆಲಸ ಅಂದ್ರೆ ಅವ್ರು ಕಾಂಟ್ಯಾಕ್ಟ್ ತಗೊಂಡಿದ್ದಾನಲ್ಲ, ಮಾಡ್ತಾ ಇಲ್ಲ ಅವರು. ಒಳ್ಳೆ ಉದ್ದೇಶದಿಂದ ಮಾಡ್ತಾವ್ರೆ. ಸಪೋಸ್ ಈಗ ಇದ್ರಲ್ಲಿ ನೋಡಿ, ಕೋರಮಂಗಲದಲ್ಲಿ ಸೇತುವೆ ಇದೆಯಲ್ಲ, ಅದು ಇನ್ನೂ ಆಗಿಲ್ಲ. ಅದು ತಗೊಂಡಿರೂ 2-3 ಬದಲಾವಣೆ ಆಗೋಯ್ತು, ಅದು ಇನ್ನೂ ಮಾಡಿಲ್ಲ ಅವರು. ಅದರಿಂದ ಲೇಟ್ ಆಗ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಾ ಇದೆ. ಖರ್ಚು ಜಾಸ್ತಿ ಆಗ್ತಾ ಇದೆ. ಒಟ್ನಲ್ಲಿ ಸರ್ಕಾರ ಒಂದು ಬೇರೆ ರೀತಿ ಒಂದು ಸ್ಟೆಪ್ ತಗೊಂಡ್ರೆ ಆಗುತ್ತೆ. ಹೌದು. ಅವರು ಈಗ ಬೇರೆ ಈಗ ಕಾಂಟ್ರಾಕ್ಟ್ಗಳಿಗೆ ಅವ್ರಿಗೆ ಮನೆ ಒಲಿಸಿ ಬೇಗ ಮಾಡಿದ್ರೆ ಖರ್ಚು ಕಮ್ಮಿ ಆಗುತ್ತೆ.
ಕೆಲಸ ಬೇಗ ಆಗುತ್ತೆ, ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ ಪ್ರಯಾಣಿಕರಿಗೆ. ಖಂಡಿತ. ಕೇಳಿದ್ರಲ್ಲ ವೀಕ್ಷಕರೇ, ಲಾಲ್ಬಾಗ್ ನಲ್ಲಿ ವಾಯು ವಿಹಾರವನ್ನ ಮಾಡ್ತಾ ಇರುವಂತಹ ಜನ ಏನ್ ಹೇಳಿದ್ರು ಅಂತ. ಟನಲ್ ರೋಡ್ ಬೆಂಗಳೂರಿಗೆ ಅಗತ್ಯ ಇದೆ ಅಂತ ಒಂದಿಷ್ಟು ಜನ ಹೇಳಿದ್ರೆ, ಇನ್ನೊಂದಿಷ್ಟು ಜನ ಟನಲ್ ರೋಡ್ಗಿಂತಲೂ ಕೂಡ ನೈಸರ್ಗಿಕವಾಗಿ ಪ್ರಕೃತಿ ಸೌಂದರ್ಯ ಬೆಂಗಳೂರಿಗೆ ಅಗತ್ಯವಿದೆ. ನೇಚರನ್ನ ನೋಡಬೇಕು, ಪರಿಸರವನ್ನ ನೋಡಬೇಕು ಅಂತಂದ್ರೆ ನಾವು ಲಾಲ್ಬಾಗ್ಗೆ ಬರುವಂತಹ ಪರಿಸ್ಥಿತಿ ಈಗಾಗಲೇ ಇದೆ. ಹೀಗಿದ್ದಾಗ ಟನಲ್ ರೋಡ್ಗಾಗಿ ಅಥವಾ ಸರ್ಕಾರದ ಬೇರೆ ಯಾವುದೋ ಒಂದು ಬಳಕೆಗಾಗಿ ನಮ್ಮ ಲಾಲ್ಬಾಗನ್ನ ಬಳಕೆ ಮಾಡಬೇಡಿ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಅಂಡ್ ನೀವು ನೋಡ್ತಾ ಇರ್ಬೋದು, ಇಷ್ಟು ಹಚ್ಚ ಹಸಿರಿನಿಂದ ಕೂಡಿರುವಂತಹ ಲಾಲ್ಬಾಗನ್ನ ಬೇರೆ ಯಾವುದೋ ಒಂದು ವಿಚಾರಕ್ಕೆ ಬಳಕೆ ಮಾಡಿಕೊಂಡ್ರೆ ಲಾಲ್ಬಾಗ್ನ ಮುಂದಿನ ದಿನಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗತ್ತಾ? ಅಥವಾ ಪರಿಸರವನ್ನ ಬೆಂಗಳೂರಲ್ಲಿ ನೋಡಬೇಕು ಅಂತಂದ್ರೆ ಅದಕ್ಕೆ ಅವಕಾಶ ಇರುತ್ತಾ? ಗೊತ್ತಿಲ್ಲ. ಈಗಾಗಲೇ ಒಂದಿಷ್ಟು ಜನ ನನಗೆ ಜನ್ಸಿಗಳು ಸಿಕ್ಕಿದ್ರು, ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಮಗೆ ಟನಲ್ ರೋಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಲಾಲ್ಬಾಗನ್ನ ನಾವು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋಣ. ಈಗಾಗಲೇ ಸಾಕಷ್ಟು ಮರಗಳನ್ನ ನಾಶ ಮಾಡಿಬಿಟ್ಟಿದ್ದೀವಿ, ಆದರೆ ಇನ್ನು ಮುಂದೆ ಬೇಡ, ನಾವು ಪರಿಸರನ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೆಬ್ಬಾಳದ ಕೆರೆ ವಿಚಾರಕ್ಕೆ ಬಂದರೂ ಕೂಡ ಕೆರೆ ಅನ್ನುವಂಥದ್ದು ಬೆಂಗಳೂರಲ್ಲಿ ಈಗಾಗಲೇ ಮುಚ್ಚೋಗಿದೆ. ಮಳೆ ಬಂದ್ರೆ ರಸ್ತೆಯಲ್ಲಿ ನೀರು ಹರಿದಾಡ್ತಾ ಇದೆ, ಮರಗಳಿಗೆ ನೀರು ನುಗ್ಗುತ್ತಾ ಇದ್ದಾವೆ. ಇಂತಹ ಪರಿಸ್ಥಿತಿ ಇದ್ದಾಗ ಕೆರೆಗಳು, ಏನು ಬೆರಳೆಣಿಕೆಯ ಕೆರೆಗಳು ಇದ್ದಾವೆ ಬೆಂಗಳೂರಲ್ಲಿ, ಅವುಗಳನ್ನ ಉಳಿಸ್ಕೊಳ್ಳೋಣ. ಅದರ ಬದಲಿಗೆ ಬೇರೆ ಬೇರೆ ಕೆಲಸಕ್ಕಾಗಿ ಬಳಕೆ ಮಾಡಿಕೊಳ್ಳೋದು ಬೇಡ. ಜೊತೆಗೆ ಟನಲ್ ರೋಡ್ಗೂ ಒಂದು ಟನಲ್ ರೋಡ್ನ ಪ್ರಾಜೆಕ್ಟ್ಗೆ ಕೈ ಹಾಕುವ ಮುಂಚೆ ಏನು ಪೆಂಡಿಂಗ್ ಇದೆ, ಮೆಟ್ರೋ ಪ್ರಾಜೆಕ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಾಜೆಕ್ಟ್ಗಳಿದಾವೆ, ಅವುಗಳನ್ನ ಮೊದಲು ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಕಂಪ್ಲೀಟ್ ಮಾಡಿ ಅವುಗಳನ್ನ ಚಾಲನೆ ಕೊಟ್ಟ ನಂತರ ಬೇರೆ ಪ್ರಾಜೆಕ್ಟ್ಗಳಿಗೆ ಕೈ ಹಾಕಿ ಅಂತ ಒಂದಿಷ್ಟು ಜನ ಒಪಿನಿಯನ್ ಕೊಟ್ಟರು. ಏನೇ ಆಗಲಿ, ನಮ್ಮ ಪ್ರಕೃತಿ, ನಮ್ಮ ಪರಿಸರ, ನಮ್ಮ ಈ ಒಂದು ಪರಿಸರದ ಸೌಂದರ್ಯ ನಮ್ಮ ಜೊತೆ ಉಳಿಲಿ ಅನ್ನೋದು ನಮ್ಮ ಆಶಯ ಕೂಡ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಶಮ್ಮಿ ಶೆಟ್ಟಿ.